ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಒಂದು ಈಸಿಯಾದಂತಹ ಸಾಂಬಾರ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅಂತ ಒಂದು 150 ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ. ಅದನ್ನು 1 ಅವರ್ ಬ್ಯಾಕೆ ನೀಟಾಗಿ ವಾಶ್ ಮಾಡಿ ನೀರಲ್ಲಿ ನೆನೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ಬೆಳ್ಳುಳ್ಳಿ, 3 ಟೊಮ್ಯಾಟೊ, 1 ಆನಿಯನ್, ಒಂದು 4 ಗ್ರೀನ್ ಚಿಲ್ಲಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಆಯಿಲ್, ಕೊತ್ತಂಬರಿ ಸೊಪ್ಪು ಇದೆಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 4ರಿಂದ 5 ವಿಷಲ್ ಹೊಡೆಸ್ಕೊತಾ ಇದ್ದೀನಿ. ಈ ಕಡೆ ಒಂದು 3 ನುಗ್ಗೆಕಾಯಿ ಹಾಗೆ 2 ಬದನೆಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಬೇಳೆನೂ ನೀಟಾಗಿ ಬೇದಿರುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ ಅದೆಷ್ಟು ಚೆನ್ನಾಗಿ ಬೇದಿರುತ್ತೆ ಅಂದರೆ, ನಾವು 1 ಅವರ್ ಏನು ನೆನೆಸಿಟ್ಟಿರ್ತೀವಲ್ವ ಅದರ ಎಫೆಕ್ಟೇ ಇದು. ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬೇದಿರುತ್ತೆ. ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 4ರಿಂದ 5 ಆನಿಯನ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಫುಲ್ ಆನಿಯನ್ ಅಂದರೆ ಸಾಂಬಾರು ಆನಿಯನ್ ಅಂತ ಬರುತ್ತೆ ಗೊತ್ತಾ, ಅದು ಚಿಕ್ಕ ಚಿಕ್ಕದಿರುತ್ತೆ, ಅದನ್ನು ಹಾಕ್ಬೋದು. ಅದನ್ನು ಹಾಕಿ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಆನಿಯನ್ ಇಷ್ಟ ಇರಲ್ಲ, ಅಂಥವ್ರು ಸ್ಕಿಪ್ ಮಾಡಿ. ನಮ್ಮ ಮನೇಲಿ ನಮಗಿಷ್ಟ, ಸೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದೇ ವಿಷಲ್ ಹೊಡೆಸ್ಕೊಳ್ಳಿ. ಜಾಸ್ತಿ ವಿಷಲ್ ಹೊಡೆಸ್ಕೊಂಡ್ರೆ ನಮಗೆ ತರಕಾರಿಗಳು ತಿನ್ನೋಕ್ಕೆ ಬರಲ್ಲ. ಫಸ್ಟ್ ಒಂದು 4-5 ವಿಷಲ್ ಹೊಡೆಸ್ಕೊಂಡಿರ್ತೀರ, ಆವಾಗಲೇ ಬೇಳೆ ಫುಲ್ ಬೇದಿರುತ್ತೆ. ಇವಾಗ ತರಕಾರಿಗೋಸ್ಕರ 1 ವಿಷಲ್ ಹೊಡೆಸ್ಕೊಳ್ಳಿ ಸಾಕು. ನೋಡಿ ಆನಿಯನ್ ಕೂಡ ಎಷ್ಟು ಚೆನ್ನಾಗಿ ಬೇದಿರುತ್ತೆ. ಇದರಲ್ಲಿರೋ ಆನಿಯನ್ ತಿನ್ನೋಕ್ಕೆ ಎಷ್ಟು ಸೂಪರಾಗಿರುತ್ತೆ ಅಂದರೆ, ನೀವು ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಕಡೆ ಒಂದು ಪಾತ್ರೆಗೆ ಆಯಿಲ್ ಕಾಸಕ್ಕೆ ಇಟ್ಟಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಣಮೆಣಸು ಇದೆಲ್ಲದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮನೇಲೇ ಮಾಡಿರುವಂತಹ 2 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಬೇಯ್ದ ತಕ್ಷಣ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ನಿಮ್ಗೆ ಆಟೋಮೆಟಿಕ್ ಅದು ಗೊತ್ತಾಗುತ್ತೆ. ಅದಾದಮೇಲೆ ಬೇಯಿಸಿರುವಂತಹ ಬೇಳೆ ಮತ್ತು ತರಕಾರಿಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ನೀರನ್ನ ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಆಗಿತ್ತು ಅಂದರೆ ನೀವು ಈ ಟೈಮಲ್ಲಿ ಎಕ್ಸ್ಟ್ರಾ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ನಿಮಗಿನ್ನ ತೆಳ್ಳಗೆ ಬೇಕು ಅಂದರೆ ನೀರು ಆ್ಯಡ್ ಮಾಡ್ಕೋಬೋದು. ಓಕೆ ನಮ್ಗೆ ಇಷ್ಟೇ ಸಾಕು ಅಂದರೆ ಅದನ್ನು ಓಕೆ. ನೀಟಾಗಿ ಕುದಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಹತ್ರ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ನಿಮ್ಮ ಮನೇಲಿ ಯಾವ ಸಾಂಬಾರು ಪೌಡ್ರ್ ಇದೆಯೋ ಅದನ್ನೇ ಆ್ಯಡ್ ಮಾಡಿ. ಇಫ್ ಇನ್ ಕೇಸ್ ಸಾಂಬಾರು ಪೌಡ್ರೇ ಇಲ್ಲ ಅಂತ ಖಾರದ ಪುಡಿ ಇರುತ್ತಲ್ವ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮಾಡಿಕೊಂಡು ನೀಟಾಗಿ ಸೇಮ್ ಸ್ಟೆಪ್ಸ್ನೇ ಫಾಲೋ ಅಪ್ ಮಾಡಿ ನೀಟಾಗಿ ಕುದಿಸ್ಕೊಂಡು ರೈಸ್ ಜೊತೆ ಬಿಸಿ ಬಿಸಿ ಅನ್ನ, ಸಾಂಬಾರು, ಅದ್ರ ಜೊತೆ ಏನಾದರೂ ಹಪ್ಪಳ ಅಥವಾ ಬೆಂಡೆಕಾಯಿ ಫ್ರೈ, ನಾವು ಬೆಂಡೆಕಾಯಿ ಫ್ರೈ ಮಾಡಿದ್ವಿ, ಹಪ್ಪಳನೂ ಇತ್ತು, ಹಾಕ್ಕೊಂಡು ಊಟ ಮಾಡಿದ್ವಿ. ಟೇಸ್ಟ್ ಅಂತೂ ಅಲ್ಟಿಮೇಟ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಧನ್ಯವಾದಗಳು.